ನನ್ನ ಗಂಧದಲ್ಲಿ ನಾನು ಮನ ನನ್ನ ಗಂಧದಲ್ಲಿ ನಾನು ಮನ ನಾನು ಮುಸುವೆನೋ ದೀನದನಾಯೋ ಕೇಶವ ಬಾಲಯಮ ಕೇಶವ ಅಮ್ಮ ನಿಮ್ಮನು ನಂಬಿದನಮ್ಮ ಧನ್ಯನು ಮಾಡೋ ದೀನದಯಾಳೋ ಕೇಶವ ಬಾಲಯಮ ಕೇಶವ ದೇವಾ ಧನ್ಯನಾದ ಮಹಾತ್ಮ ಧನ್ಯನಾದನು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ವಾಯುದೇವನ ಹೊರದಿಂದ ಅಂಜನಾದೇವಿಯ ಅಂಶದಲ್ಲಿ ಬೆಳೆದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರು. ನಮ್ಮ ಹೊಳೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಾದ ವಾಲಿಗೆ ಎದುರೇ ಕೆಲವು ಮಂದಿ ಕೆಂಪುವೀರನ್ನೊಳಗೊಂಡು ಈ ಋಷಿಮುಖ ಪರ್ವದಲ್ಲಿ ವಾಸ ಮಾಡಿಕೊಂಡಿರೋನು. ಆದ್ದರಿಂದ ತಾವು ದಯಮಾಡಿಸಬೇಕು ದೇವ ವಾಲಿಗೆ. ಜಯ ಶಶಿಕಲಂದಿದ್ದ ರಣಮೂರ್ತಿಗಳಾರೇ ಜಯ ಶಶಿಕಲಂದಿದ್ದ ರಣಮೂರ್ತಿಗಳಾರೇ ರಮಣೀಯವಾದ ನವದೇವ ರವಿಕುಲದ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣರೆಂದು ಪ್ರಜೆಗಳು ನಂಬಿರುವರನು. ಸಾರ್ವಜಾಮರ ಶಿವರ್ಧರ್ತೆ ಸರ್ವಜಾಮರ ಶಿರವರ್ಧರ್ತೆ ಭಕ್ತರಿಗೆ ಸಮದೋ ಜೀವನದ ಇರುವರು ಸಂಚರಿಸಲೇಕೆ. ಈರೇಳು ವರ್ಷ ವನವಾಸವನ್ನು ಅನುಭವಿಸಿ ಈ ರೂಪಿನಿಂದಿರಲೆಂಬ ಜನಕನಾಜ್ಞೆ ಮುಂದೆ ಮಾರ್ಗ ಸನ್ನದೆ ಪ್ರಾರ್ಥಿಸುವೆನು. ಪಾಪಿ ರಾವಣನು ಎನ್ನ ಪತ್ನಿಯಂ ಕದ್ದೊಯ್ದೊಡೆ ಪದವರಿಯಾದೆ ಈ ರೀತಿ ಹೋಗುತ್ತಿಯವಯ್ಯ. ಅನಿತಾದುಡೆ ಅನಿತಾದುಡೆ ಅನಿತಾದಡ ಹಬಂಗಲವು ನೋಡಿದೆ ತದ್ದೊಂದು ಓರ್ವಲು ಎಸೆದಳಿಲ್ಲೇ
ಅಕಟ ಕಟ ಕಂಡನು ಜಾನಕಿಯ ಆಭರಣಗಳನ್ನು ನೋಡಿ ಆಕಾರವೇ ಮುಂದೆ ಬಂದು ನಿಂದು ಯಾರಾದರೇನು ಎಂಬ ಬೇರೆಲ್ಲ ವಾಯುನಂದನ್ನು ರಾರಾಜಿಸೈ ಪರಮ ಭಕ್ತನೆ ನೀನು ಬೇರೆಲ್ಲ ಶ್ರೀರಾಮದೂತ ಹನುಮಂತ ನಾನು ನಾನು ನಿನ್ನ ನಾಮವೋ ಪ್ರೇಮಾಮೃತವೋ ನಿನ್ನ ಧ್ಯಾನವೋ ಆನಂದಮಯವೋ ನಿನ್ನ ನಾಮವೋ ಪ್ರೇಮಾಮೃತವೋ ನಿನ್ನ ಧ್ಯಾನವೋ ಆನಂದಮಯವೋ ಆದಿ ಬ್ರಹ್ಮವರ ನೇತರರು ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶುಭ ನಾಮ ಶ್ರೀರಾಮ ಅನಂತ ಗುಣಧಾಮ ಜಯ ಗೋ जय को वनमालिका राम राम ದೇವ ಧನ್ಯನಾದನು. ನಮ್ಮ ಜನ್ಮ ಸಾರ್ಥಕವಾಯಿತು. ಅಲ್ಲಿ ಕಾಣುವುದೇ ಋಷಿಮುಖ ಪರ್ವತ. ಇಲ್ಲಿ ಮತಂಗ ಮುನಿಗಳ ಆಶ್ರಮವಿರುವುದು. ಅಲ್ಲಿಗೆ ಸ್ವಲ್ಪ ಸಮೀಪದಲ್ಲಿ ನಮ್ಮ ಹೊಡೆಯನಾದ ಸುಗ್ರೀವರಾಜನು ವಾಸ ಮಾಡಿಕೊಂಡು ಕೆಲವು ಮಂದಿ ಕಪಿವೀರನ್ನೊಳಗೊಂಡು ವಾಸ ಮಾಡಿಕೊಂಡಿರುವರು. ನಾನು ಆತನಿಗೆ ಮಂತ್ರಿಯು. ತಾವು ಅಲ್ಲಿಗೆ ದಯಮಾಡಿಸಿದರೆ ದಯಮಾಡಬೇಕೆಂದು ಪ್ರಾರ್ಥಿಸನು ದೇವ. ಆಂಜನೇಯ, ನಾವು ಮಾರ್ಗಾಸದಿಂದ ಬಳಲುತ್ತಿರುವು. ಆದ್ದರಿಂದ ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಅಪ್ಪಣೆ ದೇವ. ಸುಗ್ರೀವರಾಜ, ನಮ್ಮನ್ನು ಕಾಪಾಡುವ ದೊರೆಗಳು ಬಂದಿರುವರು. ಬೇಗ ಬಾ, ಶರಣಾಗತನಾಗು.
ದೇವ. ಸುಗ್ರೀವರಾಜ, ಭಯಪಡಬೇಡ, ಅಭಯವನ್ನು ಕೊಟ್ಟಿರೋನು ಮೇಲ್ ಕೇಳು. ಸುಗ್ರೀವರಾಜ, ನೀನಿಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ದೇವ ರಾಮಚಂದ್ರ ಪ್ರಭು, ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದಿಬಿ ಎಂಬ ರಾಕ್ಷಸನಿಗೂ ಘೋರವಾದ ಯುದ್ಧ ನಡೆಯುತ್ತಲೂ ಆ ರಾಕ್ಷಸನು ಒಂದು ಗುಹೆಯೊಳಕ್ಕೆ ನುಗ್ಗಲು ಆಗ ನಮ್ಮಣ್ಣನು ಆ ರಾಕ್ಷಸನನ್ನು ಬೆನ್ನಟ್ಟಿ ಹೋದನು. ಅವರು ಕಾಲವಾದರೂ ಬಾರದಿರಲು ಒಳಗಿನಿಂದ ರಕ್ತ ಪ್ರವಾಹವು ಬರಲು ನಾನು ಅದನ್ನು ಕಂಡು ಒಂದು ವೇಳೆ ನಮ್ಮಣ್ಣನಿಗೇನಾದರೂ ಅಪಾಯ ಸಂಭವಿಸಿದರೆ ನಾನು ಉಳಿಯಲಾರನೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆ ನೆಳೆದು ಕಿಷ್ಕಿಂಧೆಗೆ ಬಂದು ರಾಜ್ಯವಾಳುತ್ತಿರಲು ಕೆಲವು ದಿನಗಳ ನಂತರ ಆ ರಾಕ್ಷಸನನ್ನು ಸಂಹರಿಸಿ ಬರುವಾಗ ಬಾಗಿಲಿನಲ್ಲಿ ನಾನಿಲ್ಲದ್ದನ್ನು ಕಂಡು ಕೋಪದಿಂದ ನನ್ನನ್ನು ಸಂಹರಿಸಲು ಉದ್ರಿಕ್ತನಾದರು. ನಾನು ಅವನ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಓಡಾಡುತ್ತಾ ಈ ಭೂಮಂಡಲವೆಲ್ಲವನ್ನು ಸಂಚರಿಸಿ ದೇಶಗಳನ್ನು ಸುತ್ತಿ ಕೆಲವು ಮಂದಿ ಕೊಬ್ಬಿರ್ನೊಳಗೊಂಡು ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡರು ದೇವ. ಸುಗ್ರೀವರಾಜ, ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ದೇವ, ನಮ್ಮ ಅಣ್ಣನಾದ ವಾಲಿಯು ಅಟ್ಟಾಸದಿಂದ ಆ ದುಂದಿಬಿ ಎಂಬ ರಾಕ್ಷಸರ ಕಳೆ ಬರವು ತನ್ನ ಎಡಗಾಲ್ ಗುಷ್ಟದಿಂದ ಚಿಮ್ಮನು. ಅದರ ಕಳೆ ಬರವು ಎಷ್ಟು ಯೋಜನೆ ದೂರ ಬಿದ್ದಿದ್ದಲ್ಲದೆ ಅದರ ರಕ್ತದ ಹನಿಗಳು ಈ ಮತಾಗ ಮುನಿಗಳ ಆಶ್ರಮದ ಮೇಲೆ ಬೀಳಲು ಅದನ್ನು ತಿಳಿದು ಆ ಮಹಾಮುನಿಗಳು ಯಾರು ಹೀಗೆ ಮಾಡಿದ್ದರೋ ಅಂತವರು ನನ್ನ ಆಶ್ರಮದ ಪ್ರಾಂತ್ಯಕ್ಕೆ ಕಾಲಿಟ್ಟರೆ ಅವರ ತಲೆ ಶತ ಛಿದ್ರವಾಗಲಿ ಎಂದು ಶಾಪವನ್ನು ಕೊಟ್ಟರು. ಅಂದಿನಿಂದ ಆತನು ಇಲ್ಲಿಗೆ ಬರಲು ಭಯಪಡುತ್ತಿರುವನು. ಸುಗ್ರೀವರಾಜ, ನೀನು ಬೇಗನೆ ಹೋಗಿ ಆ ವಾಲಿಯನ್ನು ಯುದ್ಧಕ್ಕೆ ಕರಿ, ಆತನನ್ನು ಸಂಹರಿಸಿ ಬಿಡುವೆನು. ದೇವ, ಇಂದ್ರಾದಿ ಲೋಕಪಾಲಕರನ್ನೆಲ್ಲ ತೃಣಪ್ರಾಯವಾಗಿ ಗಣಿಸಿದ ಆ ರಾವಣನ್ನೇ ಅಣು ಮಾತ್ರವೆಂದುಕೊಂಡು ವಾಲಿಯನ್ನು ಸಂಹಾರ ಮಾಡುವನೆಂದು ಹೇಳುವ ಮಾತು ನನಗೇಕೋ ಬಹಳ ಅನುಮಾನವಾಗಿ ತೋರುತ್ತಿರುವುದು. ಸುಗ್ರೀವರಾಜ, ಅನುಮಾನವನ್ನು ಇಟ್ಟುಕೊಳ್ಳಬೇಡ, ನನ್ನ ಮಾತನ್ನು ಕೇಳು. ಆ ವಾಲಿಯನ್ನು ಯುದ್ಧಕ್ಕೆ ಕರೆ, ಆತನನ್ನು ಸಂಹಾರ ಮಾಡಿಬಿಡುವೆನು. ರಾಮಚಂದ್ರ ಪ್ರಭು, ಇದು ಪರೀಕ್ಷೆ ಎಂದು ತಿಳಿಯಬಾರದು. ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳಿ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತವರು ವಾಲಿಯನ್ನು ಕೊಲ್ಲಲು ಸಮರ್ಥರೆಂಬ ನಂಬಿಕೆ ಇರುವುದು. ಸುಗ್ರೀವರಾಜ, ಆಗ ಇಷ್ಟೇ ತಾನೆ? ಹಾಗಾದರೆ ನೋಡುತ್ತಿರು. ದೇವ ರಾಮಚಂದ್ರ ಪ್ರಭು, ನಾನು ತಿಳಿಯದೆ ಸಾಮಾನ್ಯ ಮನುಷ್ಯರೆಂದು ಪರೀಕ್ಷೆ ಮಾಡಿದೆನಲ್ಲದೆ ಮತ್ತೆ ಬೇರೇನೂ ಅಲ್ಲ, ನನ್ನನ್ನು ಕ್ಷಮಿಸಬೇಕು. ಸುಗ್ರೀವರಾಜ, ಪರೀಕ್ಷೆ ಮಾಡಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಕುಂದುಕವೇ? ನೀನು ಬೇಗನೆ ಹೋಗಿ ಆ ವಾಲಿಯನ್ನು ಯುದ್ಧಕ್ಕೆ ಕರೆ, ಆತನನ್ನು ಸಂಹರಿಸಿ ಬಿಡುವೆನು. ಅಪ್ಪಣೆ ದೇವ. ಎಲ್ಲವೋ ವಾಲಿ, ಜಾಗ್ರತೆಯಾಗಿದ್ದಕ್ಕೆ ಸಿದ್ಧರಾಗು. ಧ್ವಂಸ ಮಾಡುವೆ ವಂಶದ್ರೋಹಿಗಳ, ನಿಸ್ಸಂಶಯದಿಂದಲೇ ಧ್ವಂಸ ಮಾಡುವೆ ವಂಶದ್ರೋಹಿಗಳ, ನಿಸ್ಸಂಶಯದಿಂದಲೇ ಧ್ವಂಸ ಮಾಡುವೆ ವಂಶದ್ರೋಹಿಗಳ. ಅಗ್ನಿರಾಜ್ಯವ ಎರಿಸಿದ ಕೋತಜ್ಞರ ಕೋದಂಡರ, ಅಗ್ನಿರಾಜ್ಯವ ಎರಿಸಿದ ಕೋತಜ್ಞರ ಕೋದಂಡರ, ಭಗ್ನರಾದ ದುರಾತ್ಮ ರಂಗುಲ, ಭಗ್ನರಾದ ದುರಾತ್ಮ ರಂಗುಲ, ಧ್ವಂಸ ಮಾಡುವೆ ವಂಶದ್ರೋಹಿಗಳ, ನಿಸ್ಸಂಶಯದಿಂದಲೇ ಧ್ವಂಸ ಮಾಡುವೆ ವಂಶದ್ರೋಹಿಗಳ. ಅಗ್ನಿರಾಜ್ಯವ ಎರಿಸಿದ ಕೋತಜ್ಞರ ಕೋದಂಡರ, ಅಗ್ನಿರಾಜ್ಯವ ಎರಿಸಿದ ಕೋತಜ್ಞರ ಕೋದಂಡರ, ಭಗ್ನರಾದ ದುರಾತ್ಮ ರಂಗುಲ, ಭಗ್ನರಾದ ದುರಾತ್ಮ ರಂಗುಲ, ಧ್ವಂಸ ಮಾಡುವೆ ವಂಶದ್ರೋಹಿಗಳ. ನಿಸ್ಸಂಶಯದಿಂದಲೇ ಧ್ವಂಸ ಮಾಡುವೆ ವಂಶದ್ರೋಹಿಗಳ. ಕೆಲವೋ ಸುಗ್ರೀವ,
ಎಲ್ಲವೋ ಸುಗ್ರೀವ, ತಮ್ಮನೆಂಬ ಕಿಚ್ಚಿಗೆ ನಿನ್ನ ಪ್ರಾಣವನ್ನು ಉಳಿಸಿರುವನು. ಎಲ್ಲಿಯಾದರೂ ಹೋಗಿ ಬದುಕಿಕೋ. ಆಂಜನೇಯ, ಸಾಕಪ್ಪ ಸಾಕು. ವಾಲಿಯನ್ನು ಸಂಹಾರ ಮಾಡುವರೆಂದು ಹೇಳುವ ಮಾತು ಒಡೆಯ, ಪೆಟ್ಟಾಯ್ತು ಒಡೆಯ, ಸಂತೈಸು. ಸುಗ್ರೀವರಾಜ, ನೀನು ಹಾಗೆಲ್ಲ ಮಾತನಾಡಬೇಡ. ನೀವು ಯುದ್ಧ ಮಾಡುತ್ತಿರುವಾಗ ನೀವೀರ್ವರು ಇಂಥವನೇ ವಾಲಿ ಎಂದು ಗುರುತು ಸಿಗದೆ ಸ್ವಲ್ಪ ಕೈ ತಾಣಿದಂತಾಯಿತು. ಈ ಸಾರಿ ಈ ನಿನ್ನ ಗುರುತಿಗಾಗಿ ಈ ಪುಷ್ಪಹಾರವನ್ನು ಧರಿಸುವೆನು. ನೀನು ಭಯಪಡದೆ ಯುದ್ಧಕ್ಕೆ ಕರೆ, ಆತನನ್ನು ಸಂಹರಿಸಿ ಬಿಡುವೆನು. ದೇವ ರಾಮಚಂದ್ರ ಪ್ರಭು, ಈ ನಶ್ವರಾದ ದೇಹವು ಎಂದಾದರೂ ಒಂದು ದಿನ ನಾಶವಾಗಲೇಬೇಕು. ಈ ಬಾರಿ ನಿಮ್ಮನ್ನೇ ನಂಬಿ ಯುದ್ಧಕ್ಕೆ ಹೋಗುತ್ತಿರುವನು. ಇದರ ಫಲಾಫಲಗಳು ನಿಮಗೆ ಸೇರತಕ್ಕದ್ದು. ಒಳ್ಳೆಯದು, ಹೋಗು. ಆತನನ್ನು ವಾಲಿಯನ್ನು ಯುದ್ಧಕ್ಕೆ ಕರೆ, ಆತನನ್ನು ಸಂಹರಿಸಿ ಬಿಡುವೆನು. ಹೋಗು ಒಡೆಯ, ಹೋಗು. ಚಿನೇತನೆ ದುರಾತ್ಮನೆ ಕಟಾರ ಕೂಳ ಏಡಿಯೇ, ಚಿನೇತನೆ ದುರಾತ್ಮನೆ ಕಟಾರ ಕೂಳ ಏಡಿಯೇ, ನಿರುತ ಭಾವನ್ನು ತೋರಿ ಮೋಸಗೈಯುತ್ತಿರುವೆಯೇ, ನಿರುತ ಭಾವನ್ನು ತೋರಿ ಮೋಸಗೈಯುತ್ತಿರುವೆಯೇ. ತೋರು ಸಾಹಸ ಕುತಂತ್ರದಿಂದ ಪ್ರಮೋದವನ್ನು ಜೈವೆಯ, ಕುತಂತ್ರದ ಪ್ರಮೋದವನ್ನು ಜೈವೆಯ. ಅದರ ದುರಗ್ರಹ ಪ್ರತಾಪಶಾಲಿ ನಾನಲ ಬಲಗಳನ್ನು ತೋರಿ ತೋಳ ಮೀರುತ್ತಿರ್ತೆಯ, ಬಲಗಳನ್ನು ತೋರಿ ಕಾಲ ಮೀರುತ್ತಿರ್ತೆಯ. ಅದರೊಳಿಂದ ನೀರುತ್ತಿರ್ತ ದೂರ ಸಾರಲು ಮೋಸಗಾರನೇ ಎಲ್ಲರೂ ಕಳೆಯುವೆ. ಶೂರನಾದಡೆ ತೋರು ಸಾಹಸ ಕುತಂತ್ರ ಸ್ವಾತಂತ್ರ್ಯದ ಪ್ರಮೋದವನ್ನು ಜೈವೆಯ. ಚಂದ್ರನ ನಿವಾಸನ ಕ್ಷಣಾರ್ಥದಲ್ಲಿ ನೋಡುವೆ, ಚಂದ್ರನ ನಿವಾಸನ ಕ್ಷಣಾರ್ಥದಲ್ಲಿ ನೋಡುವೆ. ಸುಗ್ರೀವ, ಎದುರಿಗೆ ನಿಂತು ಯುದ್ಧ ಮಾಡೋದು ಏಡಿಗಳ ಸಹಾಯ ಮಾಡಿಕೊಂಡು ಬಂದೆಯಾ? ಎಲೆ ಹೇಳಿ, ನೀವು ಯಾರು? ನನ್ನ ಎದುರಿಗೆ ನಿನ್ನ ಸಹೋದರನ ಹೆಂಡತಿಯನ್ನು ಬಲಾತ್ಕರಿಸಿದ ನಿನ್ನನ್ನು ಯಾವ ರೀತಿ ಕೊಂದರೂ ದೋಷವಿಲ್ಲ. ದಣಿಯಾದವನು ತಪ್ಪಿತಸ್ಥರನ್ನು ಯಾವ ರೀತಿ ಬೇಕಾದರೂ ಶಿಕ್ಷಿಸಬಹುದು. ನಿನಗೆ ಬದುಕು ಆಸೆ ಇದ್ದರೆ ಹೇಳು, ಈಗಲೂ ಬಾಣವನ್ನು ಉಪಸಂಹರಿಸಿಕೊಳ್ಳುವೆನು. ಯಾರು? ರಾಮಚಂದ್ರ, ನಿನ್ನ ದಿವ್ಯ ದರ್ಶನದಿಂದ ನಾನು ಧನ್ಯನಾದೆನು. ಇಂದಿಗೆ ನನಗೆ ಜ್ಞಾನೋದಯವಾಯಿತು. ಆದರೆ ಸುಗ್ರೀವನಿಗೆ ಪ್ರೀತಿ ಉಂಟು ಮಾಡಿದ್ದಕ್ಕೋಸ್ಕರ ನನ್ನ ಪ್ರಾಣವನ್ನು ಕೊಂದೆಯಾ? ನೀನು ನನ್ನೊಡನೆ ಆ ರಾವಣ ಹಿಂದೊಡೆಗೂಡಿದ ಇಡೀ ಲಂಕಾ ನಗರವನ್ನೇ ನಿನ್ನ ಪಾದದಲ್ಲಿ ತಂದು ಉರುಳಿಸುತ್ತಿದ್ದನು ದೇವ. ನೀನು ಮಾಡಿದ ಕಾರ್ಯವು ಬಹಳವಾಗಿ ವ್ಯಥಗೊಳಿಸುತ್ತಿರುವುದು ದೇವ. ವಾಲಿಯೇ, ಮಿತಿಮೀರಿದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಈಗಲೂ ಬದುಕು ಆಸೆ ಇದ್ದರೆ ಪ್ರಾಣವನ್ನು ಉಪಸಂಹರಿಸಿಕೊಳ್ಳುವೆನು. ರಾಮಚಂದ್ರ, ನನಗೆ ಪ್ರಾಣದ ಮೇಲೆ ಆಸೆ ಇಲ್ಲ. ಆದರೆ ನನ್ನದೊಂದು ವಿಜ್ಞಾಪನೆ, ಅದನ್ನು ನಡೆಸಿಕೊಳ್ಳುವುದಾದರೆ ನಾನು ಸುಖವಾಗಿ ಪ್ರಾಣವನ್ನು ಬಿಡುವೆನು. ವಾಲಿಯೇ, ಅದೇನು ಬೇಗನೆ ಹೇಳು. ಅಂಗದ ಕುಮಾರ, ಪ್ರೇಮ ಪುತ್ರನಾದ ಅಂಗದ ಮತ್ತು ಅಬಲೆಯಾದ ತಾರೆ, ಇವರನ್ನು ಕಾಪಾಡುವ ಭಾರವು ನಿನ್ನದಾಗಿರಲಿ. ಪ್ರಭು,
ವಾಲಿಯ ಮರಣ ವಾರ್ತೆಯನ್ನು ಕೇಳಿ ತಾರೆ ಹಂಗದೇ ಇರುವ ಇತರೆ ಗೋಳಾಡುತ್ತಾ ಬರುತ್ತಿರುವರು. ಅಮ್ಮ ತಾರಾ, ಅವರವರು ಮಾಡಿರುವ ಕರ್ಮಾನುಸಾರ ಅದರ ಫಲವನ್ನು ಅನುಭವಿಸಲೇಬೇಕು. ನೀನು ಸಮಾಧಾನಳಾಗು. ಅಂಗದ ಕುಮಾರ, ಸಂತೈಸು. ಪ್ರಿಯೆ, ನೀನು ಚಿಂತಿಸಬೇಡ. ನಾನು ಇನ್ನ ಪರಲೋಕ ಯಾತ್ರೆಯನ್ನು ಗೈದೆನು. ನಿಮ್ಮನ್ನು ಕಾಪಾಡುವ ಪ್ರಭುಗಳು ಅದೋ ನೀಲ ಮೇಘ ಶ್ಯಾಮನಾದ ಶ್ರೀರಾಮಚಂದ್ರನು ಇರುವವನು. ಬೇಗನೆ ಹೋಗಿ ಶರಣಾಗತರಾಗಿರಿ. ದೇವ, ಅನಾಥರನ್ನು ನಮ್ಮನ್ನು ಕಾಪಾಡು ದೇವ. ಸುಗ್ರೀವ, ಇಲ್ಲಿ ಬಾ. ನನ್ನ ಅಪರಾಧವನ್ನು ಮನ್ನಿಸು. ಸಂಪೂರ್ಣ ಸಹಾಯವನ್ನು ಮಾಡು ರಾಮಚಂದ್ರ. ಈ ಇಂದ್ರಜಿತ್ತವಾದ ಕುಸುಮ ಮಾಲಿಕೆಯಿಂದ ಇದುವರೆಗೂ ನನಗೆ ಪ್ರಾಣ ಉಳಿದಿತ್ತು. ಸುಗ್ರೀವ, ಇದನ್ನು ನೀನು ಧರಿಸು. ನಾನು ಸುಖವಾಗಿ ಪ್ರಾಣ ಬಿಡುವೆನು. ಸುಗ್ರೀವರಾಜ, ಸುಗ್ರೀವರಾಜ, ಇವರನ್ನು ಕರೆದುಕೊಂಡು ಹೋಗಿ ನಿಮ್ಮ ಅಣ್ಣನಾದ ವಾಲಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿ. ಲಕ್ಷ್ಮಣ, ನೀನು ಬೇಗನೆ ಹೋಗಿ. ಲಕ್ಷ್ಮಣ, ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ನೀನು ಬೇಗನೆ ಹಿಂತಿರುಗಿ ಬರ್ತಕ್ಕದ್ದು. ಹಾಗೆ ಆಗಲಿ ಅಣ್ಣ. ದೇವ, ತಾವು ಕೂಡ ಅಲ್ಲಿಯವರೆಗೂ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಸುಗ್ರೀವರಾಜ, ನಾವು ಪಿತೃವಾಕ್ಯದಂತೆ ಮರುಪ್ರವೇಶ ಮಾಡುವಂತಿಲ್ಲ. ನೀವುಗಳು ಇನ್ನು ಹೊರಡಿ. ಅಪ್ಪಣೆ ದೇವ. अंबोरो से जाना किया कामे ना परिया अंबोरो से जाना किया कामे ना परिया बम्बाराने कुम्बाराने गया अंबोरो से जाना किया कामे ना परिहा बालेंदो बाले जाना किया नीला कुंतले बुला लो ना बाले निन्ना बुला लो ना बाले निन्ना नीले अवालो बिगने अंबोरो आते जाना किया कामे ना परिहा ಹಾ ವಿಧಿ, ನನಗೆ ಪ್ರತ್ಯುತ್ತರವನ್ನು ಕೊಡಲು ಯಾರು ಇಲ್ಲದಂತ ನನಗೆ ಪ್ರತ್ಯುತ್ತರವನ್ನು ಕೊಡಲು ಯಾರು ಇಲ್ಲದಂತ ಆಯ್ತೆ. ಹಾ ಜಾನಕಿ, ಆಹಾ, ಅಣ್ಣನು ಕಾಂತವಿಯೋಗದಿಂದ ಬಳಲುತ್ತಿರುವನು. ಮುಂದೇನು ಮಾಡುವುದು? ಅನುಜಾತ ಗುಣಪುರ ಅನುಜಾತ ಗುಣಪೂರಿತ ಮಾನಿತನ ಕೇಳೈ
ಅನುಜಾತ ಗುಣ ಪೂರಿತ ಅನುಜಾತ ವಿಕಸಿತ ಪರಸಿ ಜಾಲೋಚನ ಅನುಜಾತ ವಿಕಸಿತ ಪರಸಿ ಜಾಲೋಚನ ನಿಜ ಜಾತ ನಡೆಗೈದು ಮನದಿತ್ತು ಎನ ಅನುಜಾತ ಗುಣ ಪೂರಿತ ಮಾನಿತನ ಕೇಳೈ ಅನುಜಾತ ಗುಣ ಪೂರಿತ ಜನಕ ಜಾತೆಯ ನೋಡಲ್ ಅನುಕೂಲಂಗಳ ಮಾಡಲ್ ಜನಕ ಜಾತೆಯ ನೋಡಲ್ ಅನುಕೂಲಂಗಳ ಮಾಡಲ್ ಅನುವಿನ್ ಸುಗ್ರೀವ ನಡೆಗೆ ಅನುಮಾನಿಸದೆ ಅನುಜಾತ ಗುಣ ಪೂರಿತ ಮಾನಿತನ ಕೇಳೈ ಅನುಜಾತ ಗುಣ ಪೂರಿತ ಲಕ್ಷ್ಮಣ, ನೀನೀಗಲೇ ಸುಗ್ರೀವನಲ್ಲಿಗೆ ಹೋಗಿ ಮುಂದಿನ ಕಾರ್ಯಗಳಿಗೆ ಪ್ರಯತ್ನಿಸು. ಹಾಗೆ ಆಗಲಿ ಅಣ್ಣ. ಮಾಡಿದ ಉಪಕಾರಗಳನ್ನು ನೋಡದೆ ಮಾತಾಡಲು ಮಾಡಿದ ಉಪಕಾರಗಳನ್ನು ನೋಡದೆ ಮಾತಾಡಲು ಬರಿ ಬರಿ ನಮ್ಮಿಂದ ಉಪಕಾರವನ್ನು ಹೊಂದಿ ನಮ್ಮನ್ನೇ ಮರೆತಿರುವ ಆ ನೀಚನಾದ ಸುಗ್ರೀವನಲ್ಲಿಗೆ ಹೋಗಿ ಅವನ ಮದವನ್ನು ಮುರಿದು ತಕ್ಕ ಬುದ್ಧಿಯನ್ನು ಕಲಿಸುವೆನು. ಲಕ್ಷ್ಮಣ, ಹಾಗೇ ಆಗಲಿ, ಹೋಗಿ ಬಾ ಲಕ್ಷ್ಮಣ. ಸುಡುವೆ ಕಪಿಕುಲವ ಕಡಿದು ಪೊಡವೆಯೊಳಗಿಡುವೆ ಕೆಡುಕ ಸುಗ್ರೀವಾದಮನ ಕೆಡುಕ ಸುಗ್ರೀವಾದಮನ ಹೊರಸಿಡಿದು ಕೋಪಾಗ್ನಿಗಾಹುತಿಯ ಕೊಡುವೆ. ವಾಲಿಯು ಸಂಹಾರವಾಗಿ ತಾನು ರಾಜನಾಗುವವರೆಗೆ ನಮ್ಮಲ್ಲಿ ಪರಮ ಸ್ನೇಹವನ್ನುಂಟು ಮಾಡಿದ ಆ ನರಾಧಮನು ಈಗ ನಮ್ಮ ಯೋಗಕ್ಷೇಮವನ್ನು ಮರೆತು ಮದೋನ್ಮತನಾಗಿ ಸುಖಲೋಲನಾಗಿರುವನು. ನಮ್ಮಲ್ಲಿ ಅವನಿಗೆ ಉದಾಸೀನ ಭಾವವಿಲ್ಲದಿದ್ದಲ್ಲಿ ವರ್ಷಕಾಲ ಎಂಬ ನೆಪದಿಂದ ಇಷ್ಟು ದಿನ ದೀರ್ಘಕಾಲಹರಣ ಮಾಡುತ್ತಿರಲಿಲ್ಲ. ಆ ನೀಚನಿಗೆ ಇನ್ನು ನಮ್ಮ ಪರಾಕ್ರಮವು ತಿಳಿದಿಲ್ಲ. ನಾನೀಗಲೇ ಹೋಗಿ ಆ ನೀಚನಿಗೆ ತಕ್ಕ ಬುದ್ಧಿ ಕಲಿಸುವೆನು.
ಮಹಾನವಾದ ಸೌಮಿತ್ರೆ, ಶಾಂತನಾಗು. ಸುಗ್ರೀವರಾಜನನ್ನು ದ್ರೋಹಿ ಎಂದು ಎನಿಸಿಕೊಡದು. ಏನು ಏನು ಅಪರಾಧಿ ಎಂದು ಎನಿಸಕೂಡದೆ ಆ ಕೃತಜ್ಞತನು ತಾನು ಮಾಡಿದ ವಾಗ್ದಾನದಂತೆ ನಡೆದುಕೊಂಡನೆ. ಅವಧಿಯಂತೆ ವರ್ಷಕಾಲ ಕಳೆಯಲಿಲ್ಲವೇ? ನೀನು ಸಹ ಮಧುಪಾನ ಮತದಿಂದ ಪಿತ್ತವು ನೆತ್ತಿಗೇರಿದಂತೆ ಮಾತನಾಡುತ್ತಿರುವೆಯಾ? ದೇವ, ಮನ್ನಿಸಬೇಕು. ಈಗಲೇ ಹೋಗಿ ನಮ್ಮ ತಂದೆಯವರನ್ನು ತಮ್ಮ ಸನ್ನಿಧಾನಕ್ಕೆ ಕರೆತರುವರು ದೇವ. ಹಾಗೆ ಮಾಡು, ಹೊರಡು. ಅಂಗದನೆ, ಇಲ್ಲಿ ಬಾ. ಈ ರೀತಿಯಾಗಿ ಹೇಳು. ನೀನು ಉದಾಸೀನತೆಯಿಂದ ಕಾಲಹರಣ ಮಾಡುತ್ತಿರುವುದನ್ನು ನೋಡಿದರೆ ವಾಲಿಗಾದ ಗತಿಯೇ ನಿನಗೋ ಆಗುವುದೆಂದು ತಿಳಿಸು. ಆದರೆ ವಾಲಿಯೊಬ್ಬನೇ ಯಮಪುರಕ್ಕೆ ಹೋದನು. ಈಗ ನೀವು ಪರಿವಾರ ಸಮೇತರಾಗಿ ಅಂತಃಪುರವನ್ನು ಸೇರತಕ್ಕದ್ದೆಂದು ತಿಳಿಸು. ಅಪ್ಪಣೆ ದೇವ. ಏತಕ್ಕೆ ಕೋಪಿಸುವೆ ರಾಮಾನುಜನಿ ಮರಿಗೆ
ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ನುಡಿದ ನುಡಿಯ ಕಡು ಜವದಲ್ಲಿ ನಡೆಯುತ್ತ ಕೊಡಲಿ ನುಡೆ ಶ್ರೀರಾಮರ ಕಾರ್ಯಕ್ಕೆ ತಾಮಸ ಶ್ರೀರಾಮರ ಕಾರ್ಯಕ್ಕೆ ತಾಮಸ ಸರಸಕ್ಕೆ ಬರುತ್ತಿದೆ ಸೇರಿಸಿ ಸೈನ್ಯವ ಸಾರಿದ ನಗರದೆ ಸರಸಕ್ಕೆ ಬರುತ್ತಿದೆ ಏತಕ್ಕೆ ರಾಮಾನುಜನಿ ಪರಿಯೇತಕ್ಕೆ ಸಾರಿದ ಪರಿಯನ ಸಾರಿದ ಮಾಡಿ ಶ್ರೀರಾಮನಿಗಳು ಅದನ್ನು ನೀಡಿದ ವಿಭವನೆ ರಾಮ ಶ್ರೀರಾಮರ ಕಾರ್ಯಕ್ಕೆ ತಾಮಸ ಸರಸಕ್ಕೆ ಬರುತ್ತಿದೆ ಸರಸಕ್ಕೆ ಬರುತ್ತಿದೆ ಬರಿ ರಾಮಾನುಜನಿ ಪರಿಯೇತಕ್ಕೆ ಲಕ್ಷ್ಮಣ ಸ್ವಾಮಿ ಸುಗ್ರೀವನನ್ನು ದ್ರೋಹಿ ಎಂದು ಎನಿಸಕೂಡದು. ಆತನು ಶ್ರೀರಾಮಚಂದ್ರನ ಕಾರ್ಯದಲ್ಲಿ ಆಸಕ್ತನಾಗಿರುವನು. ಇರಬಹುದು. ಹಾಗಿದ್ದಲ್ಲಿ ಶ್ರೀಲೋಲನಾಗಿ ವಿವರಿಸುತ್ತಾ ಆಡಿದ ಮಾತಿನ ಮೇಲೆ ಗಮನವಿಲ್ಲದೆ ತನ್ನ ಎದುರಿಗೆ ಬರಲು ಮುಖವಿಲ್ಲದೆ ನನ್ನನ್ನು ಯುಕ್ತಿ ಸಮಾಧಾನ ಮಾಡಲು ಕಳಿಸಿರುವನು. ಹಾಗಲಿ ಅವನನ್ನು ಬರಹೇಳು. ಮಹಾನುಭಾವನೆ, ನಿಮ್ಮ ಪರಾಕ್ರಮ ಮುಂದೆ ಸುಗ್ರೀವರಾಜರು ಬಡಬಗ್ಗಿಯಂತೆ ಸುರಕಾಮಿಯ ಪಶುವಕ್ಕೊಳಗಾಗಿ ತಾವು ಈ ರೀತಿ ಕೋಪಿಸಿಕೊಂಡರೆ ಇಡೀ ಬ್ರಹ್ಮಾಂಡ ಉರಿದು ಭಸ್ಮವಾಗುವುದಲ್ಲದೆ ಜಿತೇಂದ್ರರ ವಿಶ್ವಾಮಿತ್ರರ ವಾನರೇಂದ್ರರಿಂದ ಸುರಕಾಮಿನಿ ಪಶುವಕ್ಕೊಳಗಾಗಿ ಕರ್ತವ್ಯವನ್ನು ಮರೆತೆಂದು ತಾವು ಈ ರೀತಿ ಕೋಪಿಸಿಕೊಳ್ಳುವುದು ಸರಿಯಲ್ಲ. ಓಹೋ, ಆ ದ್ರೋಹಿಯಾದ ಸುಗ್ರೀವನು ತನ್ನ ಎದುರಿಗೆ ಬರಲು ಮುಖವಿಲ್ಲದೆ ತನ್ನನ್ನು ಯುಕ್ತಿ ಸಮಾಧಾನ ಮಾಡಲು ಕಳಿಸಿರುವನು. ಹಾಗಲಿ ಅವನನ್ನು ಬರಹೇಳು. ಅಪ್ಪಣೆ ದೇವ. ಲೋಚನೆಯ ತರುವುದು ಕಾಲೋಚನೆಯ ಸರಸಿರುಹ ಲೋಚನೆಯ ತರುವುದು ಕಾಲೋಚನೆಯ ಕರೆ ಮಾಡುತ್ತೆ ಸರಿ ನೋಡುತ್ತೆ ಪರಿತೋಚುತ್ತೆ ನುರೆ ಮನ್ನಿಸೋ ಕರೆ ಮಾಡುತ್ತೆ ಸರಿ ನೋಡುತ್ತೆ ಪರಿತೋಚುತ್ತೆ ನುರೆ ಮನ್ನಿಸೋ ಗೋಪಾಲಿದೆ ಮುಖಾಂಗಯ ದೀಪ ಮನದಿ ಎಷ್ಟೋ
ಗೋಸ್ಥಳದಲ್ಲಿ ಎಷ್ಟೋ ಮದವಿದೆ. ಲಕ್ಷ್ಮಣ ಸ್ವಾಮಿ, ಕೈತಪ್ಪಿಯಾಗಿದ್ದ ಸಕಲ ಸಾಮ್ರಾಜ್ಯವನ್ನು ಮತ್ತೆ ನಮಗೆ ಬರುವಂತೆ ಮಾಡಿದ ಶ್ರೀರಾಮಚಂದ್ರನಿಗೂ ನಿಮಗೂ ನಾನೆಂದಿಗೂ ದ್ರೋಹವೆಸಗಲಾರೆ. ಸಕಲ ದಿಕ್ಕುಗಳಲ್ಲಿದ್ದ ಕಪಿವೀರರನ್ನು ಕೂಡಿ ಹಾಕಲು ಸ್ವಲ್ಪ ತಡವಾಯ್ತಲ್ಲದೆ ಮತ್ತೆ ಬೇರೇನೂ ಅಲ್ಲ, ನನ್ನನ್ನು ಕ್ಷಮಿಸಬೇಕು. ಒಳ್ಳೆಯದು, ನಡೆಯಿರಿ, ಈಗಲೇ ಶ್ರೀರಾಮಚಂದ್ರನನ್ನು ಕಾಣೋಣ. ಕಂಡೇರಾ ಜಾನಕಿಯ ಕಂಡೇರಾ ಕರುಳತೆ ಗಳಿರ ಪರಿತ ಸಾಧನ ತರುವೇಲತೆಗೆ ಹರಳಿದ ಸುಮದಳೆ ಕಣಿರ ಜಾನಕಿಯ ಕಣಿರ ಜಾನಕಿಯ ಕೊಳದಲ್ಲಿ ಮೊಳಗೆ ವನದಲೆ ನಲೆವಾ ಕೊಳದಲ್ಲಿ ಮೊಳಗೆ ವನದಲೆ ನಲೆವಾ ಆಡುವ ನವಿಲೆ ನೀ ಕಾಣೆಯ ಆಡುವ ನವಿಲೆ ನೀ ಕಾಣೆಯ ಆಲಪಾಂಗಿಯ ಜೀವ ಸಂಧಿಯ ಆಲಪಾಂಗಿಯ ಜೀವ ಸಂಧಿಯ ಎಲ್ಲಿ ಹಳೆಂಬುದ ಕಣಿರ ಜಾನಕಿಯ ಕಣಿರ ಜಾನಕಿಯ ಕಂಡೇರ ಜಾನಕಿಯ ಕಂಡೇರ ಕರುಳತೆ ಗಳಿರ ಸುಗ್ರೀವರಾಜನಿಗೆ ಎಚ್ಚರಿಕೆಯನ್ನು ಕೊಡಲು ಹೋದ ಸೌಮಿತ್ರೆಯು ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತನಾದ ಲಕ್ಷ್ಮಣನು ಅಲ್ಲಿ ಏನು ಅನಾಹುತಗಳು ಜರುಗನೋ ಕಾಣೆನಲ್ಲ. ರಾಮ ಪರಂದಾಮ ಜಯ ರಾಮ ಪರಂದಾಮ. ರಾಮ ಪರಂದಾಮ ಜಯ ರಾಮ ಪರಂದಾಮ. ಜಯ ರಾಮ ರಾಮ ರಘುನಂದ ದೇವ ಕಣಿ ಸಂಪೂರ್ಣ ರಾಮ ಪರಂದಾಮ ಜಯ ರಾಮ ಪರಂದಾಮ. ದೇವಾ ದೇವ ಕಾಪಾಡು ದೇವಾ. ಕಪಿವೀರರೇ, ನಿಮಗೆ ಮಂಗಳವಾಗಲಿ. ಮೇಲಕ್ಕೆ ಹೇಳಿ. ಸುಗ್ರೀವರಾಜ, ಸೀತಾನ್ವೇಷಣ ಕಾರ್ಯಕ್ಕೆ ಇಷ್ಟು ತಡ ಮಾಡಲು ಕಾರಣವೇನು? ದೇವ, ಮಹಾಪರಾಕ್ರಮಿಶಾಲಿಗಳಾದ ಕಪಿವೀರರನ್ನು ಕೂಡಿ ಹಾಕಲು ಸ್ವಲ್ಪ ತಡವಾಯಿತು. ನನ್ನನ್ನು ಕ್ಷಮಿಸಿ ಕಾಪಾಡಬೇಕು. ಸುಗ್ರೀವರಾಜ,
ಇಷ್ಟು ಜನ ಕಪಿವೀರರಲ್ಲಿ ಆಂಜನೇಯನಲ್ಲಿ ಕಾಣುತ್ತಿಲ್ಲವಲ್ಲ? ಅದೋ ಕೆಲವು ಮಂದಿ ಕಪೀರು ನಡ್ಕೊಂಡು ಇತ್ತಲೇ ಬರುತ್ತಿರುವರು. ರಾಮಚಂದ್ರದೇವ, ನಮ್ಮಗಳ ಮೇಲೆ ಇಷ್ಟೊಂದು ಕೋಪವೇ? ಕರ್ತವ್ಯವನ್ನು ಆಜ್ಞಾಪಿಸಿದರೆ ಶಿರಸಾವಹಿಸಿ ನಡೆಯಲು ಸಿದ್ಧರಾಗಿರುವ ದೇವ. ಸುಗ್ರೀವರಾಜ, ಸೀತಾನ್ವೇಷಣಾ ಕಾರ್ಯಕ್ಕೆ ಬಂದಿರುವ ಕಪಿವೀರರನ್ನು ಕರ್ತವ್ಯವನ್ನು ಆಜ್ಞಾಪಿಸು. ಅಪ್ಪಣೆ ದೇವ.
ಹೂ ಕಶ್ಯಪ. ಎಲೆ ವಿನುತ್ತರೆ, ನೀನು ಸೈನ್ಯ ಸಮೇತನಾಗಿ ಪೂರ್ವ ದಿಕ್ಕಿಗೆ ಹೊರಟು ವಂಗ ಕಾಮ ರೂಪಾಯಿ ದೇಶಗಳನ್ನು ಹುಡುಕಿ ತಿಂಗಳ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರತಕ್ಕದ್ದು. ತಿಂಗಳ ಅವಧಿ ಮೀರಿ ಬಂದಲ್ಲಿ ಮರಣದಂಡನೆ ಆಯಿತು, ಎಚ್ಚರಿಕೆ. ಮಂಗಳವಾಗಲಿ. ಎಲೆ ಸುಷಣೆ, ನೀನು ಪರಿವಾರ ಸಮೇತನಾಗಿ ಬಾಯಿಲಿಕಾದಿ ದೇಶಗಳನ್ನೆಲ್ಲ ಬಿಡದೆ ಹುಡುಕಿ ಮಾತೆಯವರ ಕುಶಲ ವಾರ್ತೆಯನ್ನು ನಮ್ಮ ಮಾವನಾದ ಕೇಶವಿ ನಿನ್ನ ಸಹಾಯಕ್ಕೆ ಬರುವನು. ತಿಂಗಳ ಅವಧಿ ಮೀರಿ ಬಂದಲ್ಲಿ ಶೂಲ ಪ್ರಾಪ್ತಿಯಾಗಿತ್ತು, ಎಚ್ಚರಿಕೆ. ಮಂಗಳವಾಗಲಿ. ಸಚಿವ ಶ್ರೇಷ್ಠನಾದ ಆಂಜನೇಯರೇ, ನೀನು ತಾರ ಅಂಗದ ಗಜ ಗವಾಕ್ಷ ಗಂಧಮಾದವರು ನಡ್ಕೊಂಡು ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನೇರಿ ನರ್ಮದಾ, ಗೋದಾವರಿ ಮತ್ತು ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಗತ್ಯ ಶ್ರಮವನ್ನು ಒಕ್ಕಿ ಅವರಿಂದ ಆಶೀರ್ವಾದವನ್ನು ಪಡೆದು ಚೋಳ, ಕೇರಳ, ಪಾಂಡ್ಯ, ಚೀನಾ ದೇಶಗಳಲ್ಲಿಯೂ ಬಿಡದೆ ಹುಡುಕಿ ಅಲ್ಲಿಯೂ ಸಿಕ್ಕದಿದ್ದರೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಎದರದೆ ನೀನು ಮುಂದಕ್ಕೆ ಹೋಗು. ಭೋಗವತಿ ನಗರವೂ ಸಿಕ್ಕುವುದು, ಅಲ್ಲಿಯೂ ಹುಡುಕು. ಅಲ್ಲಿಂದ ರಾವಣನು ಅಲ್ಲಿಯೂ ಸಿಕ್ಕದಿದ್ದರೆ ಮುಂದಕ್ಕೆ ಹೋಗು. ಪಿತೃಲೋಕವೂ ಸಿಕ್ಕುವುದು, ಅಲ್ಲಿಯೂ ಹುಡುಕು. ಅಲ್ಲಿಂದ ಮುಂದೆ ಸೂರ್ಯನ ರಶ್ಮಿಯು ಭೂಮಿಗೆ ಬೀಳದಿರುವುದರಿಂದ ನೀನು ಮುಂದಕ್ಕೆ ಹೋಗಬೇಡ. ತಿಂಗಳ ಅವಧಿಯೊಳಗಾಗಿ ಸಾಹಸದಿಂದ ಆ ನೀಚ ದಸ್ಕಟ ರಾವಣನ ವಾರ್ತೆ ತರತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಅದರ ಫಲಾಫಲಗಳು ಸಚಿವ ಶ್ರೇಷ್ಠರಾದ ನಿನಗೆ ಹೇಳತಕ್ಕದ್ದೇನಿದೆ? ಅಪ್ಪನೇವ ಎಲೆ ಶತವಾಲಿಯೇ, ನೀನು ಉತ್ತರಾಭಿಮುಖವಾಗಿ ಹೊರಟು ಕುರು, ಕಾಂಬೋಜ, ಶೂರ ಸೇನಾದಿ ದೇಶಗಳೆಲ್ಲ ಬಿಡದೆ ಹುಡುಕಿ ತಡೆಯಿಲ್ಲದೆ ಹಿಮವರ್ತ ಪರ್ವತವನ್ನು ದಾಟಿ ಕೈಲಾಸ ಪರ್ವತವನ್ನೇರಿ ಕುಬೇರನ ಅಲ್ಕವತಿಯಲ್ಲಿಯೂ ಬಿಡದೆ ಹುಡುಕಿ ತಿಂಗಳ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಮರಣದಂಡನೆ ಆದೀತು, ಎಚ್ಚರಿಕೆ. ಮಂಗಳವಾಗಲಿ. ಸುಗ್ರೀವ ರಾಜ, ಸಕಲ ದಿಕ್ಕುಗಳ ವಿಷಯಗಳು ನಿನಗೆ ಹೇಗೆ ತಿಳಿದವು? ಪ್ರಭು, ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ನಾನು ತಪ್ಪಿಸಿಕೊಂಡು ಓಡುತ್ತಾ ಈ ಭೂಮಂಡಲವೆಲ್ಲವನ್ನು ಸಂಚರಿಸಿ ಪ್ರಪಂಚದ ನಾನಾದ್ಭುತಗಳೆಲ್ಲವನ್ನು ಕಂಡೆನು ದೇವ ರಾಮಚಂದ್ರ ದೇವ. ಇವರಿಷ್ಟು ಮಂದಿಯಲ್ಲಿ ಮಹಾಪರಾಕ್ರಮಿಶಾಲಿಯಾದ ಆಂಜನೇಯನಿಂದಲೇ ಈ ಸ್ವಾಮಿ ಕಾರ್ಯವು ಸಫಲವಾಗುವುದೆಂದು ನಾನು ನಂಬಿರೋನು ದೇವ. ಸುಗ್ರೀವ ರಾಜ, ನನಗೂ ಅದರಂತೆ ತೋರುತ್ತಿದೆ. ಆಂಜನೇಯ, ಸೀತಾನ್ವೇಷಣ ಕಾರ್ಯಕ್ಕೆ ಹೋಗಿ ಬರುವೆಯಾ? ಶ್ರೀರಾಮನ ನಿನ್ನಯ ಕೈಲಾದ ಸವಿಲ ಸತ್ಯಕ್ಷ ಅದಂದಿರೇ ಆ ರಾಮನು ಸಜಪಡೆದು ಆ ಜಯ ಕಂಡು ಬರುವೆ ನಿನ್ನಲದಿ ರಾಮ. ರಾಮಚಂದ್ರ ದೇವ, ರಾಮಚಂದ್ರ ದೇವ, ನಿಮ್ಮ ದೈವವೇ ಸದಾ ನಿಮ್ಮ ಆಜ್ಞೆಯಾಗಿ ಕಾದಿರುವ ನಾನು ನನ್ನನ್ನು ಹೋಗಿ ಬರುವೆಯಾ ಎನ್ನಲೇಕೆ ಪ್ರಭು? ಪವನ ಸುತ ಗುಣ ಪೂರಿತ ಪವನ ಸುತ ಗುಣ ಪೂರಿತ ಸುಜನ ಪವನ ಸುತ ಗುಣ ಪೂರಿತ ಸುಜನ ವಿನುತ ಸುಗುಣ ಭರಿತ ಸುಜನ
ಸುಜನ ವಿನುತ ಸುಗುಣ ಭರಿತ ಸುರಚಿರಚಾರಿತ ಪವನ ಸುತ ಗುಣ ಪೂರಿತ. ತುಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ಬಂಧಿಸುತ್ತ ತುಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ಬಂಧಿಸುತ್ತ ತಿಂಗಳೊಳಂಗನೇ ಉಂಗರ ಮೇ ತಿಂಗದನೆ ತಿಂಗಳೊಳಂಗನೇ ಉಂಗರ ಮೇ ತಿಂಗದನೆ ಸಂಗಡ ಕುರಂ ಕೊಡುತ್ತಿರೆ ಮಂಗಳ ವಾರ್ತೆಯನು ನ ಪವನ ಸುತ ಗುಣ ಪೂರಿತ ಸುವನ ಸುತ ಗುಣ ಪೂರಿತ ಸುಜನ ವಿನುತ ಸುಗುಣ ಭರಿತ ಸುಜನ ವಿನುತ ಸುಗುಣ ಭರಿತ ಸುರಚಿರಚಾರಿತ ಪವನ ಸುತ ಗುಣ ಪೂರಿತ. ಆಂಜನೇಯ, ನನ್ನ ಪ್ರಾಣ ಸಖಿಯಾದ ಜಾನಕಿಯನ್ನು ಕಂಡಾಗ ಆಕೆಗೆ ಈ ಉಂಗುರವನ್ನು ಕೊಡು, ಅಲ್ಲದೆ ಇಲ್ಲಿ ಬಾ. ನನ್ನ ಈ ವಿಷಯಗಳೆಲ್ಲವನ್ನು ತಿಳಿಸು. ನನ್ನ ಗುರುತಿಗಾಗಿ ನಿನ್ನಲ್ಲಿ ನಂಬಿಕೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಈ ಉಂಗುರವನ್ನು ಕೊಡು. ಜಾನಕಿ ಕರಗುವ ಪರಿತ ಬೇಳೈ ಮಾರುತಿ ಬೇಳುವೆನೋ ಹನುಮ ಮಾರುತಿ ಬೇಳುವೆನೋ. ಜಾನಕಿ ಕರಗುವ ಪರಿತ ಬೇಳೈ ಮಾರುತಿ ಬೇಳುವೆನೋ ಹನುಮ ಮಾರುತಿ ಬೇಳುವೆನೋ. ಚಾಪವ ಮುರಿದು ನಲೆದು ಆಕೆಯ ಸೀತೆಯ ಕರ ಪಲ್ಲವಗಳ ಬೆಳೆದು ಸೀತೆಯ ಕರ ಪಲ್ಲವಗಳ ಬೆಳೆದು ನಡೆ ತಂದು ಹೋದ ತಿಳಿಸೈ ಹನುಮ ಜಾನಕಿ ಕರಗುವ ಪರಿತ ಬೇಳೈ ಮಾರುತಿ ಬೇಳುವೆನೋ ಹನುಮ ಮಾರುತಿ ಬೇಳುವೆನೋ. ನಂಬಿಕೆ ಬಾರದಡೆ ಆಕೆಗೆ ಸೀತೆಗೆ ಜನಕ ಸುತೆಗೆ ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಪಂಕಜ ಮುಖಿ ನಿಜವ ತಿಳಿವಳು ಜಾನಕಿ ಕರಗುವ ಪರಿತ ಬೇಳೈ ಮಾರುತಿ ಬೇಳುವೆನೋ ಹನುಮ ಮಾರುತಿ ಬೇಳುವೆನೋ. ದೇವ ಮಹಾರಾಜನೇ, ಲಕ್ಷ್ಮಣ ದೇವ ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದಲ್ಲಿ ತಮ್ಮ ವಿಚಾರವಾಗಿ ಏನೆಂದು ಹೇಳಲಿ? ಆಂಜನೇಯ, ನೀನು ಮಾತೆಯವರನ್ನು ಕಂಡಾಗ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸು. ರಾಮಚಂದ್ರ ಪ್ರಭು, ನಾನಿನ್ನು ಹೊರಡುವೆನು, ನನ್ನನ್ನು ಆಶೀರ್ವದಿಸು ದೇವ. ಧೀರನೆ ಜಯಶಾಲಿಯಾಗಿ ಹೋಗಿ ಬಾ, ನಿನಗೆ ಶುಭವಾಗಲಿ. ಕಪಿವೀರರೇ, ಇನ್ನು ನಾವುಗಳು ರಾಮಧ್ಯಾನ ಮಾಡುತ್ತಾ ಮುಂದಕ್ಕೆ ಹೋಗೋಣ, ನಡೆಯಿರೆ.
ಪರಂಧಾಮ ಶ್ರೀರಾಮ ಪರಂಧಾಮ. ರಾಮ ಪರಂಧಾಮ ಶ್ರೀರಾಮ ಕಪಿನಾಯಕರೇ, ನಾವು ಇಲ್ಲಿಯವರೆಗೂ ಬಂದಿದ್ದಾಯಿತು. ಈ ಸಮುದ್ರವನ್ನು ನೋಡಿದಿರಾ ಎಷ್ಟು ಗಾಂಭೀರವಾಗಿ. ಕವಿನಾಯಕರೇ, ದಕ್ಷಿಣ ಸಮುದ್ರವನ್ನು ನೋಡಿದಿರಾ ಎಷ್ಟು ಗಾಂಭೀರವಾಗಿ ಶೋಭಿಸುತ್ತಿದೆ. ದೊರೆಯುವವರೆಗೂ ದೊರೆಯುವವರೆಗೂ ದೂರು ಎಂಬಂತೆ ನಾವುಗಳು ಇಲ್ಲಿಯವರೆಗೂ ಬಂದಿದ್ದಾಯಿತು. ಈ ಸಮುದ್ರವನ್ನು ದಾಟಿ ಲಂಕಾನಗರಕ್ಕೆ ಹೋಗಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವಿದೆ? ಅಂಗದ ಕುಮಾರ, ಎಲ್ಲವನ್ನು ವಿಚಾರಿಸು. ಆಗಲಿ ಹನುಮ, ಎಳೆಗಿರ್ತಾನೆ ಎಷ್ಟು ಯೋಚನೆ ಹಾರಬಲ್ಲೆ. ಲೇ ಸುಶಾಲನೆ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ಜಾಂಬವರೇ, ನೀವು ಎಷ್ಟು ಯೋಜನೆ? 26 ಬಲ್ಲೆ. 26 ಬಲ್ಲೆ. ಅಂಗದ ಕುಮಾರ, ನಾನು ಹೀಗೆ ಸೂರ್ಯದಯಾದಿ ಅಕ್ಷಮ ಒಳಗಾದ ಅದೇ ಹಾಗೆ 21 ಬಾರಿ ಭೂ ಪ್ರದರ್ಶನ ಮಾಡಿದನು. ಶಕ್ತಿಯಲ್ಲೂ ಕುಂದಿ ಹೋದನು. ಆದ್ದರಿಂದ ನೀವೇ ಇದರ ಒಂದು ಸಮುದ್ರ ದಾಟಬೇಕು. ಜಾಂಬವರೇ, ನಾನು ಶತಯೋಜನೆ ವಿಸ್ತೀರ್ಣವುಳ್ಳ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತಾಮಾತೆಯವರ ಕುಶಲ ವಾರ್ತೆ ತರಲು ಸಾಮರ್ಥ್ಯವು ನನಗಿದೆ. ಆದರೆ ಬಾಲಕನಾದ್ದರಿಂದ ಸ್ವಲ್ಪ ಯೋಚಿಸುತ್ತಿರುತ್ತೇವ. ಯುವರಾಜನೇ, ಸ್ವಲ್ಪ ತಾಳು. ಆಂಜನೇಯನ ಸಾಮಾನ್ಯವಲ್ಲ. ಹುಟ್ಟಿದಾಗಲೇ ಸೂರ್ಯಮಂಡಲದ ಹುಟ್ಟಿದ ಆಡ ಮಹಾ ವೀರ ಆಂಜನೇಯನ ಈ ಕಾರ್ಯವು ನಾವೆಲ್ಲ ಹೊರಡುವಾಗ ಇವರೇ ಆಂಜನೇಯ ಅಂತ ಆಂಜನೇಯ, ಮಹಾವೈರನಾದ ನಿನ್ನಿಂದಲೇ ಈ ಕಾರ್ಯವು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾವು ನಿನ್ನನ್ನೇ ಪ್ರಾರ್ಥಿಸುವ ದೇವ. ಕವಿಗಳೇ, ಶ್ರೀರಾಮಚಂದ್ರನ ಕಾರ್ಯಕ್ಕೋಸ್ಕರ ನೀವುಗಳು ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಬೇಕೆ? ಶ್ರೀರಾಮನ ಕುಪಿತನಾಗಿ ಬಿಡಿಸಕ್ಕ ಬಾಣವು ಎಷ್ಟು ವೇಗವಾಗಿ ಹೋಗುವುದು ಅಷ್ಟೇ ವೇಗವಾಗಿ ಹೋಗಿ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಲಂಕಾಪಟ್ಟಣವನ್ನು ಚೆನ್ನಾಗಿ ಹುಡುಕುವೆನು. ಅಲ್ಲಿಯೂ ಸಿಕ್ಕದಿದ್ದರೆ ಅದೇ ವೇಗದಲ್ಲಿ ಸೀತಾಮಾತೆಯಿದ್ದ ಪಕ್ಷದಲ್ಲಿ ಅಷ್ಟೇ ವೇಗವಾಗಿ ಲಂಕಾಪಟ್ಟಣಕ್ಕೆ ಬಂದು
ಲಂಕಾಪಟ್ಟಣವನ್ನು ಭೂಮಿಯಿಂದ ಭೇದಿಸಿ ಈ ನನ್ನ ಲಾಂಘೋನದಲ್ಲಿ ಕಟ್ಟಿ ತೆಗೆದುಕೊಂಡು ಹೋಗಿ ಶ್ರೀರಾಮರ ಪಾದತಲದಲ್ಲಿ ಹೊರಡಿಸುವೆನು. ಆಗ ಶ್ರೀರಾಮಚಂದ್ರರೇ ಮಾತೆಯನ್ನು ಹುಡುಕಿಕೊಳ್ಳಲಿ. ನಾನು ಬರುವ ತನಕ ನೀವು ಇಲ್ಲಿಯೇ ರಾಮಧ್ಯಾನ ಮಾಡುತ್ತಾ ಕಾದಿರಿ. ನಾನು ಜಾಗ್ರತೆಯಾಗಿ ಹೋಗಿ ಬರುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಅಪ್ಪಣೆ ದೇವ. ಜೈ ರಾಮ ಜೈ ರಾಮ ಸೀತಾರಾಮ ಜೈ 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 ರಾಮ ಜೈ ಜೈ ಸೀತಾರಾಮ ಜೈ 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 ರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ 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 ಹರದೆಂದುರ ಹರ್ಷವರ್ಣ ನೀರ ಸಂಗದವರದ ತುಂಗ ಬರದಿ ನಾನು ಹೆಂಗದಿ ಹರದೆಂದುರ ಹರ್ಷವರ್ಣ